ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಕೊರೋನಾ ಸಂಕ್ರಮಣದಿಂದ ಮುಕ್ತಿ ಇದೆಯೇ? ಈ ವಿಷಯದ ಬಗ್ಗೆ ಇದೀಗ ಮಾತನಾಡುವವರು ಉಡುಪಿ ಕುತ್ಪಾಡಿಯ ಶ್ರೀ ಧರ್ಮಸ್ಥಳ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶೋಕ್ ಕುಮಾರ್ BN. ಕೊರೋನಾ ವೈರಸ್ನಿಂದ ಮುಕ್ತಿಯಂತೂ ಇಲ್ಲ. ಆದರೆ ಕೊರೋನಾ ಇರುವುದರಿಂದ ನಮ್ಮಲ್ಲೇ ಇರುವ ಅನೇಕ ಕೆಟ್ಟ ಅಭ್ಯಾಸಗಳಿಗೆ ಮುಕ್ತಿ ಇದೆ. ಮನುಷ್ಯನಲ್ಲಿ ಎಲ್ಲಿಯವರೆಗೆ ಶಿಸ್ತು ಮತ್ತು ಒಳ್ಳೆಯ ಅಭ್ಯಾಸಗಳು ರೂಢಿಗೆ ಬರುವುದಿಲ್ಲವೋ ಅಲ್ಲಿಯವರೆಗೆ ಒಂದಲ್ಲ ಒಂದು ವೈರಾಣು ಮನುಷ್ಯರಿಗೆ ಮಾರಕವಾಗೇ ಇರ್ತದೆ. ಯಾರಾದರೂ ಕೊರೋನಾ ವೈರಸ್ಸನ್ನು ಭೂಮಿಯಿಂದ ಮುಕ್ತಗೊಳಿಸಬಹುದು ಎಂದುಕೊಂಡಿದ್ದರೆ ಆ ಭ್ರಮೆಯಲ್ಲಿರುವುದು ಬೇಡ. ಭೂಮಿಯ ಮೇಲೆ ಮನುಷ್ಯ ಇರುವವರೆಗೂ ಕೊರೋನಾ ವೈರಸ್ ಸಹ ಇದ್ದೇ ಇರುತ್ತದೆ. ನಾವೇನಾದರೂ ಊರಿಗೆ ನಗರಕ್ಕೆ ಬ್ಯಾರಿಕೇಡ್ ಹಾಕಿ ಅಡ್ಡಗಟ್ಟಿ ನಮ್ಮ ಓಣಿಗೆ ಮನೆಯ ಮುಂದೆ ಜಾಲಿ ಮುಳ್ಳಿನ ಬೇಲಿ ಹಾಕಿ ಕೊರೋನಾದಿಂದ ಮುಕ್ತರಾಗುತ್ತೇವೆ ಎಂದು ಭಾವಿಸಿದರೆ ಅದು ತಪ್ಪು ಕಲ್ಪನೆ, ಭ್ರಮೆಯೇ ಸರಿ. ಒಂದು ಗಮನಿಸುವ ವಿಚಾರವೇನೆಂದರೆ, ಎಲ್ಲ ತರಹದ ರಕ್ಷಣಾ ಕವಚ ಮತ್ತು ಸಲಕರಣೆಗಳನ್ನು ಉಪಯೋಗಿಸಿಯೂ ಕೊರೋನಾ ವೈರಸ್ ರೋಗಿಗಳ ಸೇವೆಯಲ್ಲಿ ಇದ್ದಂತಹ ಸುಮಾರು 50,000 to 60,000 ಕೋವಿಡ್ ವಾರಿಯರ್ಸ್ಗಳಲ್ಲಿ ಸೋಂಕು ತಗುಲಿದ ನಿದರ್ಶನ ಸ್ಪೇನ್, ಅಮೆರಿಕ ಮತ್ತು ಯುರೋಪ್ನ ಬಹಳಷ್ಟು ದೇಶಗಳಲ್ಲಿ ಕಂಡಿದ್ದೇವೆ. ಇದರ ಅರ್ಥವೇನೆಂದರೆ, ನಾವು ಎಷ್ಟೇ ಜಾಗರೂಕತೆಯಿಂದ ಇದ್ದರೂ ವೈರಸ್ನ ಸೋಂಕಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಸುಮಾರು 35 ಕೋಟಿ ಜನಸಂಖ್ಯೆ ಇರುವ ಅಭಿವೃದ್ಧಿ ಹೊಂದಿದ ದೇಶವಾದ ಅಮೆರಿಕಾದಲ್ಲಿ ವೈರಸ್ಗಳಿಗೆ ಹೇಳಿ ಮಾಡಿಸಿದಂತಹ ಚಳಿಯ ವಾತಾವರಣ ಮತ್ತು ಬಹುತೇಕ ವಯೋವೃದ್ಧರಿದ್ದರೂ ಕಳೆದ 8 ತಿಂಗಳ ಕಾಲ ಕೋವಿಡ್ ತನ್ನ ಅಟ್ಟಹಾಸ ಮೆರೆದಿದ್ದರೂ ಇದುವರೆಗೆ ಸಾವಿನ ಸಂಖ್ಯೆ 2 ಲಕ್ಷ ಮೀರಲಾಗಲಿಲ್ಲ. ಇದರ ಅರ್ಥವೇನೆಂದರೆ, ಈ ವೈರಾಣುವಿನ ಮಾರಕ ಕ್ಷಮತೆ ನಾವು ಊಹಿಸಿದಷ್ಟು ಇಲ್ಲ. ಅದರಲ್ಲೂ ಸಾವನ್ನಪ್ಪಿರುವ ಜನರನ್ನು ವಿಶ್ಲೇಷಿಸಿದರೆ ಅದರಲ್ಲಿ ಬಹುತೇಕ ಜನರಲ್ಲಿ ರೋಗ ನಿರೋಧಕ ಶಕ್ತಿ ಕುಂದಿದ್ದು ಅವರು ಬೇರೆ ಯಾವ ವೈರಸ್ ಅಥವಾ ಕೀಟಾಣುಗಳ ಸೋಂಕು ತಗುಲಿದ್ದರೂ ಸಹ ಅದರ ಪರಿಣಾಮದಲ್ಲಿ ಬದಲಾವಣೆ ಆಗುತ್ತಿದ್ದಿಲ್ಲ. ಪ್ರಪಂಚದಲ್ಲಿ ಅತ್ಯುತ್ತಮವಾದ ಆರೋಗ್ಯ ವ್ಯವಸ್ಥೆ ಹೊಂದಿರುವಂತಹ ಪಾಶ್ಚಿಮಾತ್ಯ ದೇಶಗಳೇ ಕೊರೋನಾ ವಿರುದ್ಧದ ಸೆಣಸಾಟದಲ್ಲಿ ಮಂಡಿಯೂರಿ ನಿಂತಿವೆ. ಏಕೆಂದರೆ ಆ ದೇಶಗಳು ಕೊರೋನಾ ವೈರಸ್ಸನ್ನು ಕೇವಲವಾಗಿ ಭಾವಿಸಿದ್ದವು, ಅಂದರೆ ಅಂಡರ್ ಎಸ್ಟಿಮೇಟೆಡ್. ಅದೇ ತರಹ ನಮ್ಮ ದೇಶದಲ್ಲಿ ಕೊರೋನಾವನ್ನು ಅತಿಯಾಗಿ ಅಂದಾಜು ಮಾಡಿಕೊಂಡಿದ್ದೇವೆ, ಅಂದರೆ ನಾವು ಓವರ್ ಎಸ್ಟಿಮೇಟೆಡ್ ಮಾಡಿದ್ದೇವೆ. ಆದ್ದರಿಂದಲೇ ಲಾಕ್ಡೌನನ್ನು ಮತ್ತೆ ಮುಂದುವರಿಸಬೇಕು ಅನ್ನೋ ಒಂದು ಭ್ರಮೆಯಲ್ಲಿ ಇದ್ದೇವೆ. ಈ ಹಿಂದೆ 2008-09 ಬಂದಂತಹ ವೈರಲ್ ಫ್ಲೂಗಳಾದಂತಹ ಹಂದಿ ಜ್ವರ, H1N1, ಹಕ್ಕಿ ಜ್ವರ, ಬರ್ಡ್ ಫ್ಲೂ ಇವುಗಳಿಗೆ ಹೋಲಿಸಿದರೆ ಕೋವಿಡ್ನ ಮಾರಕ ಕ್ಷಮತೆ ಕೇವಲ 5-6% ಮಾತ್ರ ಹೆಚ್ಚು. ನೀವು ಗಮನಿಸಿದ ಹಾಗೆ ಆ ಕಾಲದಲ್ಲಿ ವೈದ್ಯರಾಗಲಿ ಅಥವಾ ರೋಗಿಯಾಗಲಿ ಇಷ್ಟೊಂದು ಭಯಭೀತರಾಗಿದ್ದಿಲ್ಲ. ಆದರೆ ಈಗ ಕೋವಿಡ್-19ಗೆ ಯಥೇಚ್ಛ ಪ್ರಚಾರ ಸಿಕ್ಕು ಮಾಧ್ಯಮಗಳಲ್ಲಿ ಅದನ್ನು ಯಮನೆಂದೇ ಬಿಂಬಿಸಲಾಗಿದೆ. ಅಂದರೆ ಯಾರಿಗಾದರೂ ಕೋವಿಡ್ನ ಸೋಂಕು ತಗುಲಿದರೆ ಬಹಳಷ್ಟು ತೊಂದರೆಗೀಡಾಗ್ತಾರೆ ಅಥವಾ ಸಾವನ್ನಪ್ಪುತ್ತಾರೆ ಎಂಬ ಭಯ ಅಥವಾ ಭ್ರಾಂತಿ ಮೂಡಿಸಲಾಗಿದೆ. ಇದರಿಂದ ಇಡೀ ದೇಶದಲ್ಲಿ ಫಿಯರ್ ಸೈಕೋಸಿಸ್ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾದರೆ ಕೊರೋನಾವನ್ನು ತಡೆಗಟ್ಟಲು ನಾವು ತೆಗೆದುಕೊಳ್ತಿರುವ ಕ್ರಮ ಸರಿ ಇದೆಯೇ? ಹೌದು, ನಾವು ಭಾಗಶಃ ಸರಿಯಾಗಿದ್ದೇವೆ. ಇದುವರೆಗೂ ಕೈಗೊಂಡಿರುವ ಕ್ರಮಗಳಲ್ಲಿ ನಾವು ಆಡಿರುವ ರೀತಿ ನೋಡಿದರೆ ತಲ್ಲಣದ ಪ್ರತಿಕ್ರಿಯೆ, ಅಂದರೆ ಪ್ಯಾನಿಕ್ ರಿಯಾಕ್ಷನ್ ತರಹ ಜಾಸ್ತಿ ಇದೆ. ಇದೆಲ್ಲ ನಡೆದದ್ದು ಏಕೆಂದರೆ ನಮಗೆ ಈ ವೈರಸ್ ಮತ್ತು ಇದರಿಂದಾಗುವ ಅನರ್ಥಗಳು ಮತ್ತು ಮಾರಕತೆಯ ಬಗ್ಗೆ ತಿಳುವಳಿಕೆ ಕಮ್ಮಿ ಇದ್ದುದರಿಂದ ಈ ರೀತಿ ನಡೆದುಕೊಂಡಿರುತ್ತೇವೆ. ಲಾಕ್ಡೌನ್ನಿಂದಾಗಿ ವೈರಸ್ ಹರಡುವ ನಾಗಾಲೋಟಕ್ಕೆ ಕಡಿವಾಣ ಹಾಕಿದಂತಾಗಿದೆ ಮತ್ತು ನಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ವೈರಾಣುವಿನ ವಿರುದ್ಧ ಹೋರಾಡಲು ಸನ್ನದ್ಧರಾಗುವ ಸಮಯ ಸಿಕ್ಕಿದೆ. ಹಾಗೂ ನಾಗರಿಕರಿಗೆ ಕೊರೋನಾ ಕಾಯಿಲೆಯ ಮತ್ತು ಸಾಮಾಜಿಕ ಅಂತರದ ಬಗ್ಗೆ ಜಾಗರೂಕತೆ ಮೂಡಿಸುವಂತಾಗಿದೆ. ಇದರಿಂದ ವೈರಾಣುವಿನ ಹರಡುವಿಕೆಯನ್ನು ಕಡಿಮೆ ಮಾಡಬಹುದು ವಿನಃ
ಸಂಪೂರ್ಣವಾಗಿ ವೈರಾಣುವನ್ನು ನಿಷ್ಕ್ರಿಯಗೊಳಿಸಲಾಗುವುದಿಲ್ಲ. ಶಾಲೆಗಳು, ಕಾಲೇಜುಗಳು, ಆಫೀಸ್ಗಳು, ಕಾರ್ಖಾನೆಗಳು, ವ್ಯಾವಹಾರಿಕ ಜಾಗಗಳು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು ಇವುಗಳನ್ನು ಅನಿರ್ದಿಷ್ಟವಾಗಿ ನಿಲ್ಲಿಸಿ ದೇಶವನ್ನು ಮತ್ತು ಅಲ್ಲಿನ ಜನರನ್ನು ಸಂಕಷ್ಟಕ್ಕೆ, ಆರ್ಥಿಕ ಸಂಕಷ್ಟಕ್ಕೆ ತಳ್ಳುವುದರಲ್ಲಿ ಯಾವ ಪ್ರಯೋಜನವಿಲ್ಲ. ಹಾಗಾಗಿ ಲಾಕ್ಡೌನ್ನ ಲಾಭಗಳು ಕೇವಲ ತಾತ್ಕಾಲಿಕ ಮತ್ತು ಸೀಮಿತ. ಈಗ ನಮ್ಮ ಮಾನ್ಯ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು 8 ದೇಶದ ಮಾನ್ಯ ಮುಖ್ಯಮಂತ್ರಿಗಳೊಟ್ಟಿಗೆ ಮಾತನಾಡಿ ಪುನಃ ಲಾಕ್ಡೌನ್ ಬೇಕೇ ಬೇಡವನ್ನೋ ಬಗ್ಗೆ ಕೂಡ ವಿಚಾರ ಮಾಡಿದ್ದಾರೆ. ಆದರೆ ಲಾಕ್ಡೌನ್ನ ಲಾಭಗಳು ತಾತ್ಕಾಲಿಕ ಮತ್ತು ಸೀಮಿತ. ಇದನ್ನೇ ನಾವು ಬಹಳ ತಿಂಗಳ ಕಾಲ ನಡೆಸಲು ಸಾಧ್ಯವೇ ಇಲ್ಲ. ಏಕೆಂದರೆ ಈ ವೈರಾಣು ನಮ್ಮ ಜೊತೆಯಲ್ಲಿ ಇದ್ದೇ ಇರುತ್ತದೆ ಎಂಬುದು ಕಟು ಸತ್ಯ. ಮತ್ತು ದೇಶಕ್ಕೆ ಆರ್ಥಿಕ ಸಂಕಷ್ಟಗಳ ಸುನಾಮಿಯೇ ಎದುರಾಗುವ ಸಮಸ್ಯೆ ಕಾಡ್ತಾ ಇದೆ. ಹಾಗಾದರೆ ಈ ವೈರಾಣುವಿನ ಸೋಂಕನ್ನು ತಡೆಯಲು ಕೇವಲ 2 ಮಾರ್ಗಗಳಿದೆ. ಒಂದು, ನಮ್ಮ ದೇಹದಲ್ಲಿ ವೈರಾಣುವಿನ ವಿರುದ್ಧ ನೈಸರ್ಗಿಕವಾಗಿ ಆ್ಯಂಟಿಬಾಡಿಗಳು ಉತ್ಪತ್ತಿಯಾಗುವುದು. ಇನ್ನೊಂದು, ಲಸಿಕಾ ವಿಧಾನದಿಂದ, ವ್ಯಾಕ್ಸಿನೇಷನಿಂದ ಆ್ಯಂಟಿಬಾಡಿಗಳನ್ನು ಉತ್ಪತ್ತಿ ಮಾಡುವುದು. ನಮ್ಮ ದೇಹದಲ್ಲಿ ನೈಸರ್ಗಿಕವಾಗಿ ಆ್ಯಂಟಿಬಾಡಿಗಳು ಉತ್ಪತ್ತಿಯಾಗಬೇಕು ಅಂದರೆ ನಾವು ಆ ವೈರಾಣುವಿನಿಂದ ಸೋಂಕಿತರಾಗಿ ಗುಣಮುಕ್ತರಾಗಬೇಕು. ಈ ಕ್ರಿಯೆಯಿಂದಲೇ ವ್ಯಾಕ್ಸಿನೇಷನ್ ಪದ್ಧತಿಯ ಮೂಲಕ ನಮ್ಮ ದೇಹದಲ್ಲಿ ವೈರಾಣುವಿನ ವಿರುದ್ಧ ಅಕ್ವೈರ್ಡ್ ಇಮ್ಯುನಿಟಿ ಅಂತ ನಾವು ಹೇಳ್ತೇವೆ, ಅದನ್ನು ಸಹ ಪಡೆಯಬಹುದು. ಒಂದು ಲಸಿಕೆಯನ್ನು ಕಂಡುಹಿಡಿದು ಅದನ್ನು ಸಾಮಾನ್ಯ ಜನರು ಮತ್ತು ರೋಗಿಗಳ ಮೇಲೆ ಪ್ರಯೋಗ ಮಾಡಿ ಅದು ಲಾಭಕಾರಿ ಎಂದು ದೃಢಪಡಿಸಿ ಜನಸಾಮಾನ್ಯರ ಉಪಯೋಗಕ್ಕೆ ತರಬೇಕು ಅಂತ ಹೇಳಿದರೆ ಸುಮಾರು 1 ರಿಂದ 1.5 ವರ್ಷಗಳ ಕಾಲ ಬೇಕಾಗ್ತದೆ. ಈಗಾಗಲೇ 2021ನೇ ಇಸ್ವಿಯ ಆರಂಭದಲ್ಲಿ ವ್ಯಾಕ್ಸಿನೇಷನನ್ನು ಕೊಡಲಿಕ್ಕೆ ತಯಾರಿ ಮಾಡಿಕೊಂಡಾಗಿದೆ. ಆದರೆ ಒಂದು ವಿಚಾರ ಗಮನಿಸಬೇಕಾದಂದರೆ ಈ ವ್ಯಾಕ್ಸಿನೇಷನ್ ಅಥವಾ ಔಷಧದಿಂದ ಈ ಕೊರೋನಾ ಸಾಂಕ್ರಾಮಿಕವನ್ನು ತಡೆಯಲು ಸಾಧ್ಯವಿಲ್ಲ. ಔಷಧಿಗಳಿಂದ ಅಥವಾ ವ್ಯಾಕ್ಸಿನಿಂದ ಕೇವಲ ಚಿಕಿತ್ಸೆ ಮಾಡಬಹುದು ಅಷ್ಟೇ. ಈ ಕೊರೋನಾ ವೈರಸ್ಸಿನ ಈ ಸೋಂಕಿನ ಬಗ್ಗೆ ಒಂದಷ್ಟು ವಿಷಯವನ್ನು ತಿಳ್ಕೊಳ್ಳೋಣ. ಈಗ ಸುಮಾರು 100 ಜನರಿಗೆ ಈ ವೈರಾಣುವಿಂದ ಸೋಂಕು ತಗುಲಿದರೆ ಅದರಲ್ಲಿ 65 ರಿಂದ 70% ಜನರಿಗೆ ತಮ್ಮಲ್ಲಿ ವೈರಸ್ನ ಸೋಂಕು ಯಾವಾಗ ಬಂದಿದೆ, ಯಾವಾಗ ಹೋಗಿದೆ ಅನ್ನುವುದರ ಅರಿವೇ ಇರುವುದಿಲ್ಲ. ಇನ್ನು ಸುಮಾರು 15 ರಿಂದ 20% ಜನರಲ್ಲಿ ಮೈಲ್ಡ್ ಟು ಮಾಡರೇಟ್ ಲಕ್ಷಣಗಳಿರ್ತವೆ. ಸುಮಾರು 5 ರಿಂದ 10% ಜನರಲ್ಲಿ ಲಕ್ಷಣಗಳು ತೀವ್ರವಾಗಿ ಕಂಡುಬಂದು ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಬೇಕಾಗುತ್ತದೆ. ಸುಮಾರು 0.5 ರಿಂದ 1% ರೋಗಿಗಳಿಗೆ ಮಾತ್ರ ICU ಅಥವಾ ತೀವ್ರ ನಿಗಾ ಘಟಕದ ಚಿಕಿತ್ಸೆ ಬೇಕಾಗಬಹುದು. ಸೋಂಕಿನ ತೀವ್ರತೆ ಬಹಳಷ್ಟು ಆಗುವ ಜನರು ಯಾರೆಂದರೆ ಹಿರಿಯ ವಯಸ್ಕರು, ಅಂದರೆ 60 ವರ್ಷಕ್ಕಿಂತ ಮೇಲ್ಪಟ್ಟವರು ಮತ್ತು ಗಂಭೀರ ಕಾಯಿಲೆ ಹಿನ್ನೆಲೆ ಉಳ್ಳವರು, ಅಂದರೆ ಕೋಮಾರ್ಬಿಡಿಟಿ ಕಂಡೀಷನ್ಸ್ ಅಂತ ನಾವು ಹೇಳ್ತೇವೆ. ಅಂದರೆ ಗಂಭೀರ ಕಾಯಿಲೆ ಯಾರಿಗೆ ಇರ್ತದೆ ಅವರು ಮಾತ್ರ ತೀವ್ರ ಸಂಖ್ಯೆಗೆ ಒಳಗಾಗುವಂತಹ ಚಾನ್ಸಸ್ಸು ತುಂಬ ಜಾಸ್ತಿ ಇರ್ತದೆ. ಈ ಸಮುದಾಯದಲ್ಲಿ ಎಲ್ಲಿಯವರೆಗೆ ಸುಮಾರು 60 ರಿಂದ 70% ಜನರಲ್ಲಿ ರೋಗ ನಿರೋಧಕ ಶಕ್ತಿ, ಈಗ ಏನು ಹೇಳ್ತಾರೆ ಹರ್ಡ್ ಇಮ್ಯುನಿಟಿ ಬರುವುದಿಲ್ಲವೋ ಅಲ್ಲಿಯವರೆಗೆ ಯಾವ ಸಾಂಕ್ರಾಮಿಕ ರೋಗವನ್ನು ಕೂಡ ತಡೆಯಲು ಸಾಧ್ಯವಿಲ್ಲ. ಇದು ಆಗಬೇಕೆಂದರೆ ಮನುಷ್ಯನು ಮೇಲೆ ತಿಳಿಸಿರುವ ಆ್ಯಂಟಿಬಾಡಿ ಉತ್ಪನ್ನ ಮಾಡುವ 2 ಮಾರ್ಗಗಳಲ್ಲಿ, ಅಂದರೆ ಕೇವಲ ಸೋಂಕಿತನಾಗೋದು ಮತ್ತು ಗುಣಮುಕ್ತನಾಗೋದು, ಅದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಬರುವ ಹಾಗೆ ಮಾಡೋದರಿಂದ ಮಾತ್ರ ಅದೊಂದೇ ದಾರಿ ಉಳಿದಿರೋದು. ಇನ್ನೊಂದು ವ್ಯಾಕ್ಸಿನೇಷನಿಂದ ಕೂಡ ನಾವು ಅಕ್ವೈರ್ಡ್ ಇಮ್ಯುನಿಟಿ, ಅರ್ಜಿತ ರಕ್ಷಣೆ ಅಂತ ಹೇಳ್ತೀವಿ, ಅದನ್ನು ನಾವು ಪಡೆಯಬಹುದು. ಈ 2 ಮಾರ್ಗಗಳಿಂದ ಮಾತ್ರ ನಾವು ಸಾಂಕ್ರಾಮಿಕ ರೋಗದಿಂದ ಪಾರಾಗಬಹುದು. ನಮ್ಮ ದೇಶದಲ್ಲಿ ಇತರೆ ಸಾಂಕ್ರಾಮಿಕ ರೋಗಗಳಾದಂತಹ ಕ್ಷಯರೋಗ, TB, ಶ್ವಾಸಕೋಶದ ಸೋಂಕು, ನ್ಯೂಮೋನಿಯಾ, ಇದರಿಂದ ಮರಣ ಹೊಂದುವರ ಸಂಖ್ಯೆ ಅದನ್ನು ಗಮನಿಸಿದರೆ ಕೊರೋನಾದಿಂದ ಆಗುವಂತಹ ಸಾವಿನ ಸಂಖ್ಯೆ ಲೆಕ್ಕಕ್ಕೇ ಇಲ್ಲ. ಹಾಗೆಯೇ ಹೃದಯ ಕಾಯಿಲೆ, ಸಕ್ಕರೆ ಕಾಯಿಲೆ, ಮೆದುಳು ರಕ್ತಸ್ರಾವ, ಅಪಘಾತಗಳಿಂದ ಸಂಭವಿಸುವಂತಹ ಸಾವುಗಳಿಗೆ ಹೋಲಿಸಿದರೆ ಕೇವಲ ಕೊರೋನಾದಿಂದ ಆಗುವ ಸಾವುಗಳು ಯಾವ ಲೆಕ್ಕಕ್ಕೂ ಇಲ್ಲ. ಅದೇ ತರಹ ಶ್ವಾಸಕೋಶದ ಸೋಂಕು ತಗುಲಿಸುವ ಬೇರೆ ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳ ಮಾರಕ ಶಕ್ತಿಯನ್ನು ಹೋಲಿಸಿದರೆ ಕೋವಿಡ್ನ ಶಕ್ತಿ ಸ್ವಲ್ಪ, ಅಂದರೆ 3 ರಿಂದ 5% ಜಾಸ್ತಿ ಇರಬಹುದಷ್ಟೇ. ನಾವು ದಿನನಿತ್ಯವೂ ಮಾಧ್ಯಮಗಳಲ್ಲಿ ಸೋಂಕಿನ ಅಂಕಿಅಂಶಗಳನ್ನು ಗಮನಿಸ್ತಾ ಇದ್ದರೆ ಅದು ಭೀತಿಯುಂಟು ಮಾಡಿ ನಮಗೆ ತಪ್ಪು ದಾರಿಗೆ ತಳ್ಳುತ್ತಿದೆ. ಯಾಕೆಂದರೆ ಈ ಮೊದಲು ತಿಳಿಸಿದ ಹಾಗೆ ವೈರಸ್ ಪಾಸಿಟಿವ್ ಅಂದಾಕ್ಷಣ ರೋಗಿಗೆ ಕ್ಲಿಷ್ಟಕರ ಸಮಯ ಮತ್ತು ಸಾವಿಗೀಡಾಗುತ್ತಾನೆ ಅನ್ನೋದನ್ನು ಬಿಂಬಿಸಲಾಗ್ತಿದೆ. ಆದರೆ ಇದರಿಂದ ಈಗ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದ್ದೇವೆ. ಆ ಒಂದು ಭಯದ ವಾತಾವರಣದಿಂದ ಹೊರಬಂದು ನಮ್ಮ
ಮೊದಲಿನ ಎಲ್ಲ ಕೆಲಸಗಳಲ್ಲಿ ಮೊದಲಿನಂತೆ ನಾವು ತೊಡಗಿಕೊಂಡಿದ್ದೇವೆ. ಆದರೂ ಕೂಡ ಕೋವಿಡ್ ಪಾಸಿಟಿವ್ ಮತ್ತು ಎಸಿಂಪ್ಟಮ್ಯಾಟಿಕ್, ಕಾಯಿಲೆ ಯಾವುದೇ ಲಕ್ಷಣ ಇಲ್ಲದೆ ಇರುವುದು, ಕಾಯಿಲೆಯ ಸಾಧಾರಣ ಲಕ್ಷಣ ಇರುವುದು, ಕಾಯಿಲೆಯ ತೀವ್ರ ಲಕ್ಷಣ ಇರುವುದು, ತೀವ್ರ ನಿಗಾ ಘಟಕದ ಅವಶ್ಯಕತೆ ಇರುವುದು. ಈ ರೀತಿ 4 ರೀತಿಯಲ್ಲಿ ನಾವು ಈ ಕೋವಿಡ್ ಪೇಷಂಟನ್ನು ವಿಂಗಡಣೆ ಮಾಡ್ತೇವೆ. ಇದರಲ್ಲಿ ಮೊದಲು 2 ಕಾಲಮ್ ಅಂದರೆ ನಾನು ಹೇಳಿದೆ, ಯಾವುದೇ ಲಕ್ಷಣ ಇಲ್ಲದೆ ಇರುವುದು ಮತ್ತು ಸಾಧಾರಣ ಲಕ್ಷಣ ಇರುವುದು. ಈ ಕ್ಯಾಟಗರಿಗೆ ಸುಮಾರು 90-95% ರೋಗಿಗಳು ಸೇರ್ತಾರೆ. ಅಂದರೆ ICU ಡಿಪೆಂಡೆನ್ಸಿ ಬೇಕಾಗೋದು ಕೇವಲ 1-2% ಮಾತ್ರ. ಆ ಒಂದು ಹಂತಕ್ಕೆ ನಾವು ಬಂದು ತಲುಪಿದ್ದೇವೆ. ಈಗ ನಾವು ಮತ್ತೆ ಲಾಕ್ಡೌನ್ ಮಾಡಬೇಕು ಬೇಡವಾ, ಈಗ ಮಹಾರಾಷ್ಟ್ರದಲ್ಲಿ ಮತ್ತೊಮ್ಮೆ ಲಾಕ್ಡೌನ್ ಬೇಕು ಅಂತೇಳಿ ಅಲ್ಲಿಯ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಆದರೆ ನಾವು ಈ ಲಾಕ್ಡೌನಿಂದ ಹೊರಗೆ ಬರಲೇಬೇಕು. ಏಕೆಂದರೆ ಸಮುದಾಯದಲ್ಲಿ ರೋಗ ನಿರೋಧಕ ಶಕ್ತಿ, ಹರ್ಡ್ ಇಮ್ಯುನಿಟಿ ಹೆಚ್ಚಿಸಲೇಬೇಕು ಮತ್ತು ಕಂಗೆಟ್ಟಿರುವಂತಹ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲೇಬೇಕು. ಕಳೆದ 8 ತಿಂಗಳಿಂದ ನಡೆದಿರುವಂತಹ ವಿದ್ಯಮಾನಗಳಿಂದ, ಆರ್ಥಿಕ ಸಂಕಷ್ಟದಿಂದಾಗಿರುವಂತಹ ದುಷ್ಪರಿಣಾಮಗಳಿಂದ ಜೀವ ಮತ್ತು ಜೀವನ ಎರಡಕ್ಕೂ ಹೊಡೆತ ಬಿದ್ದಿದೆ. ಇದನ್ನೆಲ್ಲ ಗಮನಿಸ್ತಾ ಇದ್ದರೆ ಮೇಲ್ನೋಟಕ್ಕೆ ಕಾಣಿಸಿಕೊಳ್ಳುವ ಕಟು ಸತ್ಯ ಏನೆಂದರೆ, ನಾವು ಕೊರೋನಾ ವೈರಸ್ ಜೊತೆಗೆ ಬದುಕಲೇಬೇಕು ಹಾಗೂ ವೈರಸ್ ಜೊತೆ ಬದುಕಲು ಸೂಕ್ತ ದಾರಿಯನ್ನು ರೂಪಿಸಿಕೊಳ್ಬೇಕು. ಜೀವನದಲ್ಲಿ ಸ್ವಲ್ಪ ಶಿಸ್ತು ಮತ್ತು ಸಂಯಮವನ್ನು ಅಳವಡಿಸಿಕೊಂಡು ಈ ಕೆಲವು ಸೂತ್ರಗಳನ್ನು ನಾವು ಪಾಲಿಸಬೇಕಾಗತ್ತೆ. ಮನೆಯಿಂದ ಹೊರ ಹೋಗಿದ್ದಾಗ ಕಡ್ಡಾಯವಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದು, ಮನೆಯಿಂದ ಹೊರಗಿದ್ದಾಗ ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು, ಎಲ್ಲೆಂದರಲ್ಲಿ ಉಗುಳದೇ ಇರುವುದು, ಆಗಿಂದಾಗೆ ಸಾಬೂನಿನಿಂದ ಕೈ ತೊಳೆಯುವುದು, ಸ್ಯಾನಿಟೈಸರ್ ಬಳಸುವುದು, ವೃದ್ಧರನ್ನು ಮತ್ತು ಮಕ್ಕಳನ್ನು ಜವಾಬ್ದಾರಿಯಿಂದ ನೋಡಿಕೊಳ್ಳುವುದು, ನಮ್ಮ ಸ್ವಲ್ಪ ಸಮಯ ಮತ್ತು ಹಣವನ್ನು ನಮ್ಮ ಆರೋಗ್ಯಕ್ಕಾಗಿ ಮೀಸಲಿಡುವುದು, ನಮ್ಮ ಗ್ರಾಮ, ಪಟ್ಟಣ, ನಗರಗಳನ್ನು ಸ್ವಚ್ಛವಾಗಿಡುವುದು ತುಂಬ ಅತ್ಯಗತ್ಯವಾದಂತಹ ಒಂದು ವಿಚಾರ. ಅದನ್ನು ನಾವು ಅಳವಡಿಸಿಕೊಳ್ಳಬೇಕು. ಸಕಾರಾತ್ಮಕ ಮತ್ತು ಗುಣಾತ್ಮಕ ಮನೋಭಾವದಿಂದ ವೈರಸ್ಸನ್ನು ಎದುರಿಸುವುದು, ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತ ನಾವೇನು ಹೇಳ್ತೇವೆ, ಅದರಿಂದ ಈ ವೈರಸ್ಸನ್ನು ನಾವು ಎದುರಿಸಬೇಕು. ಈ ಸೂತ್ರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಪಾಲಿಸೋದ್ರಿಂದ ಇನ್ನು ಮುಂದೆ ಕೊರೋನಾದಂತಹ 100 ವೈರಾಣುಗಳಲ್ಲಾಗಲಿ ಕೀಟಾಣುಗಳಾಗಲಿ ಬಂದರೂ ನಾವು ಈಗಿರುವಂತಹ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕುವುದಿಲ್ಲ. ಭೂಮಿಯ ಮೇಲಿನ ಅಸಂಖ್ಯಾತ ಜೀವರಾಶಿಗಳನ್ನು ಮತ್ತು ಪರಿಸರವನ್ನು ಗೌರವಿಸಿ ಅವುಗಳಿರುವ ಸ್ವಾತಂತ್ರ್ಯಕ್ಕೆ ಕುಂದು ಬರದ ಹಾಗೆ ನೋಡಿಕೊಂಡು ಅವುಗಳ ಸಂರಕ್ಷಣೆ ಕಡೆಗೆ ಗಮನ ಹರಿಸಿದರೆ ಮಾತ್ರ ಮಾನವ ಸಂಕುಲಕ್ಕೆ ಇಂತಹ ವಿಪತ್ತುಗಳಿಂದ ಮೋಕ್ಷವಿದೆ. ಇದರೊಟ್ಟಿಗೆ ಆಯುರ್ವೇದದ ಇಮ್ಯುನೋಮಾಡ್ಯುಲೇಟರ್ಸ್, ಏನು ರಸಾಯನ ಔಷಧಿಗಳು ಅಂತ ಏನು ಹೇಳ್ತೇವೆ, ಅವುಗಳನ್ನು ನಿರಂತರವಾಗಿ ಸೇವಿಸ್ತಾ ಬರೋದು, ಅದರಿಂದ ಕೂಡ ನಾವು ಇಮ್ಯುನಿಟಿಯನ್ನು ಹೆಚ್ಚು ಮಾಡಿಕೊಂಡು ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನು ಒಳ್ಳೆಯ ಸ್ಟ್ರಾಂಗ್ ಮಾಡಿಕೊಂಡು ಇಂತಹ ವೈರಸ್ 100 ಬರಲಿ ಮುಂದೆ ಆ ಎಲ್ಲ ಒಂದು ವೈರಸ್ಸುಗಳಿಂದ ನಾವು ಮುಕ್ತಿಯನ್ನು ಹೊಂದಬಹುದು. ಅದಕ್ಕೆ ಈ ಎಲ್ಲ ಒಂದು ಸೂತ್ರಗಳನ್ನು ಪಾಲಿಸೋದ್ರ ಜೊತೆಗೆ ಆಯುರ್ವೇದದಲ್ಲಿ ಹೇಳಿರುವಂತಹ ಎಲ್ಲ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ನಮ್ಮ ಇಮ್ಯುನಿಟಿ ಬೂಸ್ಟರ್ಸ್ ಅಂತ ಏನು ಹೇಳ್ತೇವೆ, ರಸಾಯನ ಔಷಧಿಗಳನ್ನು ಸೇವನೆ ಮಾಡೋದು ಕೂಡ ಇಂದಿನ ಒಂದು ಅಗತ್ಯತೆಯಾಗಿದೆ. ವೈಯಕ್ತಿಕವಾಗಿ ನಾನು ಈ ವಿಚಾರದಲ್ಲಿ ತುಂಬ ಕೆಲಸ ಮಾಡಿದ್ದೇನೆ. ಮಾರ್ಚ್ ಕೊನೆಯ ವಾರದಲ್ಲಿ ಲಾಕ್ಡೌನ್ ಆದ ನಂತರ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ವಿವರವಾದ ಪ್ರೋಟೋಕಾಲ್, ಕೋವಿಡ್ ಮ್ಯಾನೇಜ್ಮೆಂಟ್ ಥ್ರೂ ಆಯುರ್ವೇದ ಅನ್ನೋ ಒಂದು ಇದ್ರ ಬಗ್ಗೆ ಒಂದು ಸುಮಾರು 44 ಪೇಜಿನ ಒಂದು ಪ್ರೋಟೋಕಾಲನ್ನು ರೆಡಿ ಮಾಡಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗೆ ಕಳಿಸಿಕೊಟ್ಟೆ. ಮಾನ್ಯ ಮುಖ್ಯಮಂತ್ರಿಗಳು ತುಂಬ ಸಂತೋಷದಿಂದ ಅದೇ ಪ್ರೋಟೋಕಾಲನ್ನು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಆಯುಷ್ ಅದಕ್ಕೆ ಫಾರ್ವರ್ಡ್ ಮಾಡಿದರು ಮತ್ತು ಅಲ್ಲಿಯ ಡೈರೆಕ್ಟರ್ಗಳಿಗೆ ಅದರ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಆದೇಶ ನೀಡಿದರು. ಅದರ ಪ್ರಕಾರ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಆಯುಷ್ ಕರ್ನಾಟಕ ಕೂಡ ಅನೇಕ ಕ್ರಮಗಳನ್ನು ಕೈಗೊಂಡು ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಆಯುರ್ವೇದ ಔಷಧಿಗಳ ಉಪಯೋಗದ ಬಗ್ಗೆ ಮೀಡಿಯಾದಲ್ಲಿ ತುಂಬ ಕಾರ್ಯಕ್ರಮಗಳು ಬೇರೆ ಬೇರೆ ಆಯುರ್ವೇದ ವೈದ್ಯರಿಂದ ನಡೆಸಲ್ಪಟ್ಟವು. ಈ ರೀತಿ ಅನೇಕ ಸಂಘ ಸಂಸ್ಥೆಗಳು, ಇಂಡಸ್ಟ್ರಿಗಳು ತುಂಬ ಜನ ಮುಂದೆ ಬಂದರು. ವೈಯಕ್ತಿಕವಾಗಿ ಸುಮಾರು 2,000 ಜನಕ್ಕೆ ಆಯುರ್ವೇದದ ಒಂದು ಔಷಧಿಗಳನ್ನು ವಿತರಣೆ ಮಾಡಿದ್ದೇನೆ. ವೈಯಕ್ತಿಕ ನೆಲೆಯಲ್ಲಿ ನಾನು ಅಬ್ಸರ್ವ್ ಮಾಡಿರೋದೇನು ಹೇಳಿದರೆ, ಆ 2,000 ಜನದಲ್ಲಿ ನಾವು 2,000 ಜನವನ್ನು 1.5 ತಿಂಗಳು ಆಯುರ್ವೇದ ಔಷಧ ಕೊಟ್ಟು ನಂತರ ಪುನಃ ಅವರಲ್ಲಿ ಒಮ್ಮೆ ನಾವು ಕೊರೋನಾ ಟೆಸ್ಟನ್ನು ಅಂದರೆ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟು ಮತ್ತು RT-PCR ಟೆಸ್ಟನ್ನು ಮಾಡಿಸಿದ ನಂತರ 2,000 ಜನದಲ್ಲಿ ಕೇವಲ 3 ಜನಕ್ಕೆ ಮಾತ್ರ ಎಸಿಂಪ್ಟಮ್ಯಾಟಿಕ್ ಪಾಸಿಟಿವ್, ಅಂದರೆ ಯಾವುದೇ ಲಕ್ಷಣಗಳಿಲ್ಲ ಆದರೆ
ಪಾಸಿಟಿವ್ ಕಂಡು ಬಂತು. ಅಂದರೆ ಇದರದ್ದು ನಾನು ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಆಯುರ್ವೇದದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಔಷಧಿಗಳನ್ನು ಉಪಯೋಗಿಸಿದರೆ ಖಂಡಿತ ನಾವು ಕೊರೋನಾ ವೈರಸ್ ಅಲ್ಲ, ಇಂತಹ ಅನೇಕ ವೈರಸ್ಗಳು ಇನ್ನು ಮುಂದೆ ಬಂದರೂ ಸಹ ನಾವು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಬಹುದು. ಅದಕ್ಕೆ ಈಗಲೂ ಕಾಲ ಮಿಂಚಿಲ್ಲ. ಪ್ರತಿಯೊಬ್ಬರೂ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂತಹ ಸೂತ್ರಗಳನ್ನು ಪಾಲನೆ ಮಾಡ್ತಾ, ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯ ಹೆಚ್ಚಿಸುವಂತಹ ಔಷಧಗಳನ್ನು ಏನು ಹೇಳಿದ್ದಾರೆ ಅವುಗಳನ್ನು ಉಪಯೋಗ ಮಾಡ್ತಾ ಕೊರೋನಾದಿಂದ ರಕ್ಷಿಸಿಕೊಳ್ಳೋಣ ಮತ್ತು ನಮ್ಮ ಆರೋಗ್ಯವನ್ನು ಸದೃಢವಾಗಿ ಇಟ್ಟುಕೊಳ್ಳೋಣ ಅಂತ ಹೇಳಿ ನನ್ನ ಒಂದು ಮಾತಿಗೆ ವಿರಾಮ ಇಡ್ತೇನೆ. ನಮಸ್ಕಾರ. ಕೊರೋನಾ ಸಂಕ್ರಮಣದಿಂದ ಮುಕ್ತಿ ಇದೆಯೇ? ಈ ವಿಷಯದ ಬಗ್ಗೆ ಇದುವರೆಗೆ ಮಾತನಾಡಿದವರು ಉಡುಪಿ ಕುತ್ಪಾಡಿಯ ಶ್ರೀ ಧರ್ಮಸ್ಥಳ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶೋಕ್ ಕುಮಾರ್ BN. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೇ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ.